ನಮಸ್ಕಾರ ಎಲ್ರಿಗೂ ಕೂಡ. ಇದು ದೇವಿಸ್ ಕಿಚನ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಹೆಚ್ಚು ಜನರೊಂದಿಗೆ ಈ ಚಾನೆಲ್ನ ಲಿಂಕ್ ಅನ್ನು ಹಂಚ್ಕೊಳ್ಳಿ ಅಂತ ಹೇಳ್ತಾ, ದಿನ ಬೆಳಿಗ್ಗೆ ಆದ್ರೆ ತಿಂಡಿ ಏನ್ ಮಾಡ್ಬೇಕು ಅನ್ನೋದೇ ಒಂದು $100 ಪ್ರಶ್ನೆ. ಅಂತ ಒಂದು ಪ್ರಶ್ನೆಗೆ ಒಂದು ದಿನದ ಒಂದು ಉತ್ತರ ತಂದಿದ್ದೇನೆ. ಒಂದು ವಿಶೇಷವಾದ ತಿಂಡಿ. ಇದನ್ನ ನಾವು ಅನಂತಪುರದ ಶೈಲಾ ಅವರಿಂದ ಕಲಿತಾ ಇದೀವಿ. ಈ ಒಂದು ಹೊಸ ತಿಂಡಿಯ ಹೆಸರೇನು, ಹೇಗ್ ಮಾಡೋದು ಅಂತೆಲ್ಲ ತಿಳ್ಕೊಬೇಕಾದ್ರೆ ನೋಡಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ. ಬನ್ನಿ ನೋಡೋಣ. ನಮಸ್ಕಾರ ಎಲ್ರಿಗೂ ಕೂಡ ದೇವಿಸ್ ಕಿಚನ್ಗೆ ಆತ್ಮೀಯವಾದಂತ ಸ್ವಾಗತ. ಸ್ವಲ್ಪ ಗ್ಯಾಪ್ ನಂತರ ವಾಪಸ್ ಬಂದಿರೋದಷ್ಟೇ ಅಲ್ಲ, ಒಂದು ತುಂಬಾ ಸ್ಪೆಷಲ್ ಆದಂತ ಐಟಮ್ ನ ತಗೊಂಡ್ಬಂದಿನಿ. ಇವತ್ತು ನಾನ್ ಅಡ್ಗೆ ಮಾಡ್ತಾ ಇಲ್ಲ. ಇವತ್ತು ಅನಂತಪುರದಿಂದ ಬಂದಂತಹ ಶ್ರೀಮತಿ ಶೈಲಾ ಅವ್ರ ಜೊತೆ ಒಂದು ಸ್ಪೆಷಲ್ ಅಡ್ಗೆ ಮಾಡಿಸ್ತಾ ಇದೀನಿ. ಏನ್ ಮಾಡ್ತಾರೆ ಇವತ್ತು, ಅವ್ರ ಅಡ್ಗೆ ಮನೆಗೆ ಏನ್ ಅಡ್ಗೆ ಆಗುತ್ತೆ ಅಂತ ನೋಡಕ್ ಹೋಗೋಣ ಬನ್ನಿ. ಶೈಲಾ ಅವರೇ ನಮಸ್ಕಾರ. ನಮಸ್ಕಾರ ರೀ. ಸೊ ಶೈಲಾ ಅವರಿದ್ದಾರೆ, ಅನಂತಪುರದಿಂದ ಬೆಂಗಳೂರಿಗೆ ಬಂದು ನಮಗೋಸ್ಕರ ಒಂದು ವಿಶೇಷ ಅಡ್ಗೆ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಿದ್ದಾರೆ. ಶೈಲಾ ಅವರೇ, ಇವತ್ತು ಏನ್ ಅಡ್ಗೆ ಮಾಡ್ಬೇಕಂತಿದ್ದೀರಾ? ನಾನಿವತ್ತು ತಿಂಡಿ, ಬೆಳಗ್ಗೆ ಮಾರ್ನಿಂಗ್ ತಿಂಡಿ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ನಾವು ಆಂಧ್ರ ಸ್ಪೆಷಲು ಗೊಜ್ಜು ಬೊರುಗು ಅಂತ ಹೆಸರು ಅದಕ್ಕೆ. ಆ ತಿಂಡಿ ಮಾಡಕ್ಕೆ ನಾನು ಇವಾಗ ನಿಮ್ಗೆಲ್ಲರಿಗೂ ತೋರಿಸ್ತೀನಿ. ಸೊ ಗೊಜ್ಜು ಬರುಗು ಅಂದ್ರೆ ಕಡ್ಲೆಪುರಿಯಲ್ಲಿ ಮಾಡುವಂತಹ ಒಂದು ತಿಂಡಿ. ಆ ಒಂದು ತಿಂಡಿಯ ಹೆಸರು ಗೊಜ್ಜು ಬೊರುಗು. ಸಾಮಾನ್ಯವಾಗಿ ಈ ಕರ್ನಾಟಕದ ಕಡೆ ಇದನ್ನ ಉಗ್ಗಾಣಿ ಅಂತ ಕರೀತಾರೆ. ಸೊ ಯಾಕಂದ್ರೆ ಆಂಧ್ರ ಕರ್ನಾಟಕ ಬಾರ್ಡರ್ಲಿ ಮಾಡುವಂತಹ ಒಂದು ತಿಂಡಿ. ಬೆಳಗಿನ ತಿಂಡಿಗೆ ಏನೇನ್ ಮಾಡ್ಬೇಕು ಅಂತ ತುಂಬಾ ತಲೆ ಕೆಡಿಸ್ಕೊಳ್ಳೋರ್ಗೆ ವಿಶೇಷ ಬೇಕು ಅಂತಂದವ್ರಿಗೆ ಇದನ್ನ ಟ್ರೈ ಮಾಡ್ಬೋದು. ಹೇಗಿರುತ್ತೆ, ಹೇಗ್ ಮಾಡೋದು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ. ಸೊ ಬನ್ನಿ ಕಲ್ತ್ಕೊಳ್ಳೋಣ. ಗೊಜ್ಜು ಬೊರುಗು ಆಂಧ್ರದಲ್ಲಿ ಹೇಳುವಂಥದ್ದು, ನಮ್ಮಲ್ಲಿ ಉಗ್ಗಾಣಿ ಅಂತ. ಸೊ ಬನ್ನಿ ಮಾಡ್ಬೇಡ. ಓಕೆ, ಮೊದಲಿಗೆ ಏನೇನು ರೆಡಿ ಮಾಡ್ಕೋಬೇಕು ಅಂತ ಹೇಳ್ತೀರಾ? ಹೇಳ್ತೀನಿ, ತೋರಿಸ್ತೀನಿ. ಓಕೆ, ನೋಡಿ, ಫಸ್ಟ್ ನಾನು ಕಡಲೆಪುರಿ ಹಾಕ್ತೀನಿ. ಫಸ್ಟ್ ಮಿಕ್ಸಿಗೆ ಕಡಲೆಪುರಿ, ಒಂದ್ ಕೊಬ್ಬರಿ, ಹುರ್ಗಡ್ಲೆ ಎಷ್ಟು ಕ್ವಾಂಟಿಟಿ ನಾವು ಮಾಡ್ಕೋಬೇಕು ಅಂದ್ರೆ ಆ ತರ ಅಷ್ಟು ಕ್ವಾಂಟಿಟಿಯಲ್ಲಿ ಹಾಕೋಬೇಕು. ನಾನು ಇವಾಗ ಒಂದು 15 ಮೆಂಬರ್ಸ್ಗೆ 15 ಜನಕ್ಕೆ ಮಾಡ್ತಾ ಇದ್ದೀನಿ ನಾನು. ಸೊ ಅದಕ್ಕೆ ಫಸ್ಟ್ ಹುರ್ಕಡ್ಲೆ ಉಪ್ಪು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಆಮೇಲೆ ಒಂಚೂರು ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. ಖಾರದ ಪುಡಿ. ಇದು ಯಾವ್ದಾದ್ರು ಮಾಮೂಲಿ ಖಾರದ ಪುಡಿ ಸಾಕಾಗುತ್ತೆ, ಅಚ್ಚ ಖಾರದ ಪುಡಿ ಯಾವ್ದಾದ್ರು ಹಾಕ್ಬೋದು. ಅದ್ರ ಖಾರ ಅವ್ರಿಗೆ ಎಷ್ಟು ಟೇಸ್ಟ್, ಖಾರ ಜಾಸ್ತಿ ಇರ್ಬೇಕಂದ್ರೆ ಜಾಸ್ತಿ ಹಾಕೋಬಹುದು, ಇಲ್ಲ ಅಂದ್ರೆ ಲೈಟ್ ಆಗುನು ಹಾಕೋಬಹುದು. ಇದ್ರ ಜೊತೆಯಲ್ಲಿ ಒಂದ್ ಕೊಬ್ಬರಿ ಹಾಕ್ಬೇಕು. ಒಂಚೂರು ಒಂದ್ ಕೊಬ್ಬರಿ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಬೇಕು. ಇದನ್ನ ಚೆನ್ನಾಗಿ ಒಂದ್ ಬಟ್ಲಷ್ಟು ಒಂದ್ ಕೊಬ್ಬರಿ ಹಾಕ್ಬೇಕು. ಇದನ್ನ ಮಿಕ್ಸಿನಲ್ಲಿ ಹಾಕೋಬೇಕು. ಫಸ್ಟ್ ನಾವು ಫೈನ್ ಪೌಡರ್ ಮಾಡ್ಕೋಬೇಕು. ಸೊ ಮಿಕ್ಸಿ ಜಾರ್ಗೆ ನೀವು ಹುರುಗಡ್ಲೆ, ಆ ನಂತರ ಉಪ್ಪು, ಆ ನಂತರ ಅಚ್ಚ ಖಾರದ ಪುಡಿ, ಖಾರ ಎಲ್ಲ ನಿಮ್ಮ ಇಷ್ಟಕ್ಕೆ. ಖಾರ ಜಾಸ್ತಿ ತಿನ್ನೋರು ಖಾರ ಹಾಕೋಬಹುದು, ಇಲ್ಲಾಂದ್ರೆ ಮೈಲ್ಡ್ ಆಗಿ ಖಾರ ಹಾಕೋಬಹುದು. ಅದನ್ನ ಹಾಕೊಂಡು ನೀವು ಮಿಕ್ಸಿ ಜಾರ್ಗೆ ಹಾಕೊಂಡು ಚೆನ್ನಾಗಿ ಸಣ್ಣಗೆ ನೈಸಾಗಿ ಪುಡಿ ಮಾಡ್ಕೊಳ್ಳಿ. ಈ ತರ ಪುಡಿ ಮಾಡ್ಕೋಬೇಕು. ಪುಡಿಯನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಆಮೇಲೆ ನಿಮ್ಗೆ ತೋರಿಸಿದ್ದು ಅವಾಗ್ಲೇ ಸ್ವಲ್ಪ ಕ್ವಾಂಟಿಟಿ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಷ್ಟು ಈಗ 15 ಜನಕ್ಕೆ ಮಾಡ್ತಾ ಇದ್ರೆ, ಹಾಗಾಗಿ ಇಷ್ಟು ಪೌಡರ್ ಬೇಕಾಗತ್ತೆ. ಹುಣಸೆಹಣ್ಣು ರಸ ಎಷ್ಟು ಬೇಕಾಗುತ್ತೆ? ಈ ಬಟ್ಲು ತುಂಬಾ 1.5 ಬಟ್ಲು ಹಾಕ್ತೀನಿ. ಹುಣಸೆಹಣ್ಣು ಚೆನ್ನಾಗಿ ನೆನೆಸ್ಕೊಂಡ್ಬಿಟ್ಟು ಹೀಗೆ ಚೆನ್ನಾಗಿ ಹಿಸ್ಕೋಬೇಕು. ಅದ್ರದ್ದು ಎಲ್ಲ ಗೊಜ್ಜು ತಗೊಂಡು 1.5 ಬಟ್ಲು ತಗೊಂತೀನಿ. ಸುಮಾರು 1.5 ಬಟ್ಲು ಅಂದ್ರೆ ನಾವ್ ಹೇಳಿದ್ರೆ ನಾರ್ಮಲ್ ಆಗಿ ನೀವು 3-4 ಜನ ಮಾಡ್ಕೊಳ್ಳೋದಾದ್ರೆ 3 ಜನ ಒಂದು ಇಷ್ಟು ಒಂದ್ ನಿಂಬೆ ಹಣ್ಣಷ್ಟು ಹಾಕೊಂಡ್ರೆ ಸಾಕು. ಸೊ ಅದಕ್ಕೆ 100 ಗ್ರಾಮ್ ಅಷ್ಟು ಹುಣಸೆಹಣ್ಣು ಹೌದು, ಚೆನ್ನಾಗಿ ಗಟ್ಟಿ ರಸ ತೆಕ್ಕೋಬೇಕು. 1.5 ಬಟ್ಲು ಆಗತ್ತೆ. ಆಮೇಲೆ ಈ ತರ ಈರುಳ್ಳಿ ಹಚ್ಕೋಬೇಕು. ಒಂಚೂರು ಮೀಡಿಯಂ ಸೈಜು, ದಪ್ಪಕ್ಕೂ ಇಲ್ಲ ಸಣ್ಣಗೂ ಇಲ್ಲ, ಒಂಚೂರು ಮೀಡಿಯಂ ಸೈಜ್ ಅಲ್ಲಿ ಹಚ್ಕೋಬೇಕು. ಇದು ಒಂದು 15-16 ಈರುಳ್ಳಿ ಹಾಕಿದೀನಿ ಕ್ವಾಂಟಿಟಿ. ಯಾಕಂದ್ರೆ 15 ಜನಕ್ಕಲ್ವಾ, ಅದಕ್ಕೆ ಕ್ವಾಂಟಿಟಿ ಜಾಸ್ತಿ ಬೇಕು. ಹಾಗೆ ಒಂಚೂರು ಹಸಿಮೆಣಸಿನ್ಕಾಯಿ, ಆಮೇಲೆ ಕರಿಬೇವು ಹಾಕ್ತೀವಿ.
ಹಸಿಮೆಣಸಿನ್ಕಾಯಿ ಅಂದ್ರೆ ಆಕಾರ ಅಲ್ಲದೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಹಾಕೋಬೇಕು. ಆಮೇಲೆ ಹಾ. ಒಗ್ಗರಣೆಗೆ ಏನೇನ್ ಬೇಕು ಅಂತ ಹೇಳ್ತೀನಿ, ನೋಡ್ ಬನ್ನಿ. ಓಕೆ, ನೋಡಿ, ಇಂದಿಷ್ಟು ಎಣ್ಣೆ ಬೇಕು. ಎಣ್ಣೆ ಎಷ್ಟು ಬೇಕಾಗತ್ತೆ? ಎಣ್ಣೆ ಇವಾಗ ನಾನು ಒಂದು 5 ಜನಕ್ಕೆ ಮಾತ್ರ ಹಾಕಿದೀನಿ. ಓಕೆ, 15 ಜನಕ್ಕಂದ್ರೆ ಸ್ವಲ್ಪ ಮತ್ತು ಚೇಂಜ್ ಆಗತ್ತೆ ಕ್ವಾಂಟಿಟಿ. ಇವಾಗ ಮತ್ತು ಸಾಸಿವೆ, ಆಮೇಲೆ ಉದ್ದಿನ ಬೇಳೆ, ಕಡಲೆ ಬೇಳೆ, ಅರ್ಶಿನ, ಆಮೇಲೆ ಸಾರಿನ ಪುಡಿ ಅಂದ್ರೆ ಇಲ್ಲಿ ನಾವು ಅಚ್ಕಾರದ ಪುಡಿ ಹಾಕಿದೀವಿ, ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕಿದೀವಿ ಟೇಸ್ಟ್ಗೆ. ಮತ್ತೆ ನಮ್ಮ ಮನೆಯಲ್ಲಿ ಮಾಡುವಂತ ಸಾರಿನ ಪುಡಿ ಸಾಂಬಾರ್ ಪುಡಿ. ಸಾಂಬಾರ್ ಪುಡಿ ಬೇಡ, ಬರೀ ಸಾರಿನ ಪುಡಿ ಮಾತ್ರನೇ ಹಾಕ್ಬೇಕು. ಓಕೆ, ಸಾಂಬಾರ್ ಪುಡಿ ಹಾಕಿದ್ರೆ ಟೇಸ್ಟ್ ಬೇರೆ. ತಿಳಿ ಸಾರಿನ ಪುಡಿ, ತಿಳಿ ಸಾರಿನ ಪುಡಿ ಹಾಕ್ಬೇಕು. ಓಕೆ, ಸೊ ಅದನ್ನೆಲ್ಲ ರೆಡಿ ಮಾಡಿ, ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ. ಮತ್ತೆ ರೆಡಿ ಮಾಡ್ಕೋಬೇಕೀಗ. ಇವಾಗ ಕಡಲೆಪುರಿನ ನೆನ್ಸ್ಕೋಬೇಕು, ನೀರಲ್ಲಿ ಚೆನ್ನಾಗಿ ನೆನ್ಸ್ಕೊಂಡ್ಬಿಟ್ಟು. ಕಡಲೆಪುರಿ ನೆನ್ಸಿದ್ರೆ ತುಂಬಾ ಒದ್ದೆ ಆಗಲ್ವಾ? ಜಾಸ್ತಿ ನೆನ್ಸ್ಬಾರ್ದು, ಸುಮ್ನೆ ಹಾಗೆ. ಯಾಕಂದ್ರೆ ಸ್ವಲ್ಪ ಮಣ್ಣು ಇರತ್ತಲ್ಲ ಅದ್ರಲ್ಲಿ, ಮಣ್ಣು ಕ್ಲೀನ್ ಮಾಡ್ಕೊಳಕ್ಕೆ ನೀರಲ್ಲಿ ಒಂಚೂರು ಹಾಕ್ಬಿಟ್ಟು ಆಮೇಲೆ ತೆಗಿಬೇಕು. ಜಾಸ್ತಿ ನೆನ್ಸ್ಬಾರ್ದು, ಸ್ವಲ್ಪ ನೀರಲ್ಲಿ ಹಾಕಿ ಹಂಗೆ ತೆಗೆದಿಡ್ಬೇಕು. ಬನ್ನಿ ಅದು ಹೇಗ್ ಮಾಡೋದು ಅಂತ ನೋಡೋಣ. ಹೋಗೋಣ. ನೋಡ್ತಾ ಇದ್ರಲ್ಲ, ಒಂದು ಪಾತ್ರೆಯಲ್ಲಿ ನಾವು ಅದರ ಅರ್ಧದಷ್ಟು ನೀರನ್ನ ಹಾಕೊಂಡು ಕಡಲೆಪುರಿಯನ್ನ ಅದಕ್ಕೆ ಸ್ವಲ್ಪವೇ ಹಾಕೊಂಡು ಈ ರೀತಿಯಾಗಿ ನೆನೆಸಿ ಅದನ್ನ ಚೆನ್ನಾಗಿ ಕದರಿಸ್ಬೇಕು. ಕದರಿಸಿದಾಗ ಅದರಲ್ಲಿರುವಂತಹ ಮಣ್ಣು ಎಲ್ಲ ಕೆಳಗಡೆ ಕೂತ್ಕೊಳ್ಳುತ್ತೆ. ಅದರಿಂದ ನಾವು ಈ ಕಡಲೆಪುರಿಯನ್ನ ಹೀಗೆ ಹಿಂಡಿ ತೆಗೆದು ಬೇರೆ ಒಂದು ಪಾತ್ರೆಗೆ ಹಾಕೋಬೇಕು. ತುಂಬಾ ಹೊತ್ತು ಬಿಡೋ ಹಾಗಿಲ್ಲ, ಯಾಕಂದ್ರೆ ತುಂಬಾ ನೆಂದೋಗ್ಬಿಡುತ್ತೆ ಕಡಲೆಪುರಿ. ಅದಕ್ಕೋಸ್ಕರ ಹಾಕಿ 1-2 ಸತಿ ತಿರುಗಿಸಿ ನಂತರದಲ್ಲಿ ತೆಗೆದು ಗಟ್ಟಿಯಾಗಿ ನೀರನ್ನ ಹಿಂಡಬೇಕಾಗತ್ತೆ. ಅದರಲ್ಲಿ ನೀರಿನ ಅಂಶ ಇರಬಾರ್ದು. ಆ ರೀತಿಯಾಗಿ ತೆಕ್ಕೊಳ್ತಾ ಇರ್ಬೇಕಾಗತ್ತೆ. ತೆಕ್ಕೊಂಡ ನಂತರ ನೋಡಿ, ಈ ರೀತಿಯಾಗಿ ಇಷ್ಟು ಕಡಲೆಪುರಿ ರೆಡಿ ಆಗಿದೆ. ನಾವು ಮೊದಲೇ ಹೇಳಿದಾಗೆ ಇದರ ಕ್ವಾಂಟಿಟಿ ಬಂದ್ಬಿಟ್ಟು 15 ಜನಕ್ಕೆ. ಸ್ವಲ್ಪ ಜನಕ್ಕೆ ಮಾಡುವಾಗ ಸ್ವಲ್ಪ ನೀವು ಹಾಕೋಬೇಕು. ಎಲ್ಲಾ ಪದಾರ್ಥಗಳು ರೆಡಿ ಆಗಿದೆ. ಈಗ ಮಾಡೋಣ ಬನ್ನಿ. ನಾನು ಬಾಣಲೆ ಇಟ್ಟಿದ್ದೀನಿ, ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ನಾವು 15 ಜನಕ್ಕಲ್ವಾ, ಸ್ವಲ್ಪ ಜಾಸ್ತಿ ಹಾಕ್ತಾ ಇದೀವಿ. ನೀವು ಬೇಕಾದಷ್ಟು ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ಮಾತ್ರ ಎಣ್ಣೆ ಹಾಕೊಳ್ಳಿ. ಸಾಸಿವೆ ಹಾಕ್ತಾ ಇದೀನಿ ನೋಡಿ. ಸೊ ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ತೀನಿ. ಆಮೇಲೆ ಉದ್ದಿನ ಬೇಳೆ, ಕಡಲೆ ಬೇಳೆ ಹಾಕ್ತಾ ಇದೀನಿ. ನೋಡಿ, ನಾವು ಹಚ್ಕೊಂಡಿದೀವಲ್ಲ ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಹಾಕ್ತಿದೀನಿ. ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಹಾಕುವಾಗ ಸ್ವಲ್ಪ ಹುಷಾರಾಗಿರ್ಬೇಕು, ಸುದ್ದು ಬಿಡುತ್ತೆ. ನಿಧಾನಕ್ಕೆ ಹಾಕಿ. ಆನಂತರ ಈರುಳ್ಳಿ ಚೆನ್ನಾಗಿ ಈರುಳ್ಳಿಯನ್ನು ಸ್ವಲ್ಪ ಕೆಂಪಗಾಗೋವರೆಗೂ ಇರ್ಬೇಕು. ಒಂಚೂರು ಅರಿಶಿನ ಪುಡಿ ಹಾಕ್ತೀನಿ ಇದಕ್ಕೆ. ನೋಡಿ, ನಾನು ಇಷ್ಟು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಇವಾಗ ಆನಿಯನ್ ರೆಡ್ಡಿಶ್ ಆಗಿ ಬರ್ಬೇಕು. ಆ ತರ ನಾವು ಹುರ್ಕೋಬೇಕು. ಇಲ್ಲಿ ಸ್ವಲ್ಪ ಈರುಳ್ಳಿ ಬಣ್ಣ ಬದಲಾಗ್ಬೇಕು ಮಾಮೂಲಿಯಾಗಿ. ಎಲ್ಲದಕ್ಕೂ ಆ ತರನೇ ಮಾಡ್ಕೋಬೇಕು. ಆದ್ರೆ ತುಂಬಾ ಬೇಯಿಸ್ಕೋಬಾರ್ದು, ತುಂಬಾ ಈರುಳ್ಳಿ ಬೇಯಬಾರ್ದು. ಸ್ವಲ್ಪ ಅದು ಬಾಯಿಗೆ ಹಾಗಾಗಿ ಸಿಕ್ಕರೆ ಅದಕ್ಕೆ ತುಂಬಾ ಜನಕ್ಕೆ ಅಡಿಗೆ ಮಾಡೋದು ಅಂತ ಸುಲಭದ ವಿಚಾರ ಅಲ್ಲ. ಅದಕ್ಕೆ ತುಂಬಾನೇ ಅನುಭವ ಬೇಕು. ಯಾಕಂದ್ರೆ ಸರಿಯಾಗಿ ಪ್ರಮಾಣಬದ್ಧವಾಗಿ ಉಪ್ಪು, ಹುಳಿ, ಖಾರ ಎಲ್ಲದಕ್ಕೂ ಬೀಳ್ಬೇಕು, ಸರಿಯಾಗಿರ್ಬೇಕು ಅಂತಂದ್ರೆ ಅನುಭವ ಬಹಳ ಮುಖ್ಯ. ಅಂತಹ ಅನುಭವ ಶೈಲಾ ಅವರಿಗೆ ಇದೆ. ಸುಮಾರು 10ರಿಂದ 15 ಜನಕ್ಕೆ ಮಾಡ್ತಾರಂತ ಅಡಿಗೆ ಇದು. ಈಗ ಆಗಿದೆ ಅನ್ಸುತ್ತೆ. ಈಗ ನೋಡಿ, ಈರುಳ್ಳಿ ಆಯ್ತು, ರೆಡ್ಡಿಶ್ ಕಲರ್ ಅಲ್ಲಿ ಬಂದಿದೆಯಲ್ಲ. ಈಗೆಲ್ಲ ನೋಡಿ ಕೆಂಪಾಗಿದೆ. ಇಷ್ಟು ಸಾಕು, ಇಷ್ಟಾದ್ರೆ ಸಾಕು. ಓಕೆ, ನೆಕ್ಸ್ಟ್ ಏನ್ ಹಾಕೋದು ಈಗ? ಇವಾಗ ನಾನು ಹೇಳಿದೀನಲ್ಲ, ಹುಣಸೆ ಹಣ್ಣು ಗೊಜ್ಜು 1.5 ಬಟ್ಲು ಹಾಕ್ಬೇಕು ಅಂತ. ಇದು ಕ್ವಾಂಟಿಟಿ 15 ಜನಕ್ಕೆ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಇದು ಹುಣಸೆ ಹಣ್ಣು ರಸ ಬಿದ್ದಾಗ ಕಡಲೆಪುರಿ ಎಲ್ಲ ತುಂಬಾ ಮೆತ್ತಗಾಗ್ಬಿಡಲ್ವಾ? ಹಾಗಲ್ಲ, ಯಾಕಂದ್ರೆ ಆಮೇಲೆ ಪುಡಿ ಹಾಕಿದೀವಲ್ಲ ನಾವು. ಹುರಿಗಡ್ಲೆ ಪುಡಿ, ಕಡಲೆ ಪುಡಿ ಅದು ಹಾಕ್ತಿವಿ. ಅವಾಗ ಒದ್ದೆ ಇರಲ್ಲ ಬರುವಿನಲ್ಲಿ ನೀರು. ಸ್ವಲ್ಪ ಅವಾಗ ಚೆನ್ನಾಗಿರತ್ತೆ. ಆಮೇಲೆ ಮೊದಲು ಒಂಚೂರು ನಾವು ಹುರಿಗಡ್ಲೆ ಪುಡಿ ಮಾಡಿದಾಗ ಉಪ್ಪು ಹಾಕಿದ್ವಿ. ಈಗಲೂ ಕೂಡ ಉಪ್ಪು ಹಾಕ್ಬೇಕಾಗತ್ತೆ. ಈಗ ನಾನು ಮೆಜರ್ಮೆಂಟ್ ಹೀಗೆ ನೋಡ್ಕೊಂಡು ಇದು ಹಾಕ್ತಾ ಇದ್ದೀನಿ. ಆಮೇಲೆ ಕಡಿಮೆ ಆದ್ರೆ ಬೇಕಾದ್ರೆ ಹಾಕೋಬಹುದು.
ಈಗ ಉಪ್ಪನ್ನ ಹಾಕಿದ್ದು, ಉಪ್ಪು ಖಾರ ಹಾಕ್ಬೇಕು ಚೆನ್ನಾಗಿ. ಓಕೆ, ಉಪ್ಪು ಹಾಕಿದ್ಮೇಲೆ ಇದ್ರ ಜೊತೆಯಲ್ಲಿ ಈಗ ಸಾರಿನ ಪುಡಿ ಹೇಳಿದೀನಿ ಅಲ್ವಾ, ಹಾ ಸಾರಿನ ಪುಡಿ ಹಾಕ್ಬೇಕು. ಅದೇ ಸಾರಿನ ಪುಡಿ ಅದೇ, ಇದು ಕೂಡ ಅಷ್ಟೇ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಬೇಕು. ಈಗ ಇದು ಚೆನ್ನಾಗಿ ಕುದಿಬೇಕು. ಈ ತರ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ಕುದಿಬೇಕು. ಇದು ಗೊಜ್ಜು ಹಾಕಿದೀವಲ್ಲ ನೀರ್ ತರ, ಆದ್ರೆ ಇದು ಗೊಜ್ಜು ತರ ಆಗ್ಬೇಕು, ಗೊಜ್ಜು ತರ ಎಣ್ಣೆ ಮೇಲಕ್ ಬರ್ಬೇಕು. ನೀರೆಲ್ಲ ಇದ್ ಮಾಡ್ಬಿಟ್ಟು ಆ ತರ ಬಂದ್ಮೇಲೆ ನಾವು ಖಾರ ಎಲ್ಲ ಚೆನ್ನಾಗಿ ಹೀಗೆ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಉಂಟೆ ಕಟ್ಟತ್ತೆ. ಸೊ ಈಗ ನಾವು ಇದು ಗೊಜ್ಜು ತರ ಕುದಿಸ್ಕೊಳ್ಳೋಣ. ಈಗ ನೋಡಿ, ಇವಾಗ ನಾನು ಅದು ಬೊರುಗು ಹಾಕ್ತಾ ಇದ್ದೀನಿ. ನೆನ್ಸಿಕ್ಕಿದ್ವಲ್ಲ ನಾವು, ಆ ನೆನ್ಸಿರೋ ಬೊರುಗನ್ನ ಹಾಕ್ತಾ ಇದೀವಿ. ಇದು ಹೊರಟಿಗೆ ಗೊಜ್ಜಾಗಿದೆ ಕಡಲೆ ಪುರಿಯನ್ನ ಈಗ ನೆನ್ಸಿಟ್ಟಂತ ಕಡಲೆ ಹಾಕಿ ಈ ತರ ನಾವು ಹಾಕೋಬೇಕು. ಸೊ ಕಲರ್ಫುಲ್ ಕಾಣಿಸ್ತಾ ಇದೆ ಈಗ. ಜಸ್ಟ್ ಚೆನ್ನಾಗಿರತ್ತೆ ಟಿಫನ್ಗೆ, ಮಾರ್ನಿಂಗ್ ಟಿಫನ್ಗೆ ಇದೊಂಥರ ಡಿಫ್ರೆಂಟ್. ಅದೇ ಒಂದೇ ತರ ತಿಂದು ಬೇಜಾರಾಗಿದೆ ಅಂದಾಗ ಒಂದು ಬೇರೆ ತರದ ತಿಂಡಿ ಟ್ರೈ ಮಾಡ್ಬೋದು ಅಂತಂದ್ರೆ ಖಂಡಿತ ಅದನ್ನ ಟ್ರೈ ಮಾಡ್ಬೋದು. ಒಂದ್ಸತಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ನೀವು ಮಾಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ ಈ ಅಡಿಗೆ ಅಂತ ಶೈಲಾ ಅವ್ರು ಹೇಳ್ತಾ ಇದಾರೆ. ಮಾಡಿದ್ಮೇಲೆ ತಿಂದ್ಮೇಲೆ ನಾವೇ ನೋಡೋಣ ಹೌದಾ ಅಲ್ಲ ಅಂತ. ಇದನ್ನ ಚೆನ್ನಾಗಿ ಕಲ್ಸ್ಕೋಬೇಕು. ಎಲ್ಲ ಖಾರ ಎಲ್ಲ ಇಡ್ಸ್ಬೇಕು ಇದಕ್ಕೆ ನೀಟಾಗಿ. ಈಗ ನೋಡಿ ಎಲ್ಲ ಹಾಕಿ ಆಗಿದೆ. ಇದಿಷ್ಟನ್ನ ಆ ಖಾರ ಮತ್ತೆ ಆ ಗೊಜ್ಜು ಸರಿಯಾಗಿ ಹೊಂದ್ಕೊಳ್ಳೋ ತರ ಎಲ್ಲವನ್ನ ಚೆನ್ನಾಗಿ ಕಲ್ಸ್ಬೇಕಾಗತ್ತೆ. ಒಂದೇ ಸಮಕ್ಕೆ ಎಲ್ಲ ಹರಡೋ ರೀತಿಯಲ್ಲಿ ಕಲ್ಸ್ಬೇಕು. ನಾವು ಚಿತ್ರಾನ್ನ ಹೇಗೆ ಕಲಿಸ್ತೀವೋ ಅದೇ ರೀತಿಯಾಗಿ ಇದನ್ನು ಕೂಡ ಕಲ್ಸ್ಕೊಳ್ತಾ ಹೋಗೋದು. ನೋಡಿ ಈಗ ಕಲ್ಸಿದಾಗಿದೆ. ಕಲ್ಸಿದಾದ್ಮೇಲೆ ಲಾಸ್ಟ್ಗೆ ನಾವು ಈಗ ಫೈನಲ್ ಟಚ್ ಅಪ್ ಕೊಡ್ತಾ ಇದೀವಿ. ಚೂರು ಕಡಲೆ ಪುಡಿ ಹಾಕೊಂಡು ನೀಟಾಗಿ ಕಲ್ಸ್ಕೋಬೇಕು. ನಾವು ಮಿಕ್ಸಿಗೆ ಹಾಕೊಂಡಿದೀವಲ್ಲ ಆ ಕಡಲೆ ಪುಡಿನ ಹಾಕೋಬೇಕು. ಎಲ್ಲ ಚೆನ್ನಾಗಿ ಕಲ್ಸ್ಕೋಬೇಕು. ಕೊನೆಗೆ ಅಂದ್ರೆ ಎಲ್ಲ ಆದ ನಂತರ ಫೈನಲ್ ಇಳಿಸಕ್ಕಿಂತ ಮುಂಚೆ ಕಡಲೆ ಪುರಿ ಹಾಕೋ, ಹುರುಗಡ್ಲೆ ಪುಡಿಯನ್ನು ಹಾಕ್ಬೇಕು. ಎಲ್ಲ ಚೆನ್ನಾಗಿ ಅದು ಕೂಡ ಹೊಂದ್ಕೋಬೇಕು. ಸೊ ಉರಿ ಕಮ್ಮಿ ಇಡ್ಬೇಕು. ಇದು ಹಾಕುವಾಗ ದಯವಿಟ್ಟು ಗಮನಿಸಿ, ಸ್ಟೌವಿನ ಉರಿ ಕಡಿಮೆ ಇರ್ಬೇಕು, ಇಲ್ಲ ಅಂತಂದ್ರೆ ಅದು ಸಿಗ್ಕೊಂಡು ಬಂದ್ಬಿಡುತ್ತೆ. ನೋಡುದಾ, ರೆಡಿ ಆಗೋಯ್ತು ಕಣ್ರಿ ಗೊಜ್ಜು ಬೊರುಗು ಅಥವಾ ಉಗ್ಗಾಣಿ. ತುಂಬಾ ರುಚಿಯಾದಂತಹ ತಿಂಡಿ ಅಂತ ಶೈಲಾ ಅವರು ಹೇಳ್ತಾನೆ ಇರ್ತಾರೆ. ಇನ್ನು ಈ ರೀತಿ ರೆಡಿಯಾದಂತಹ ಕಡಲೆಪುರಿ ಉಗ್ಗಾಣಿಗೆ ನಾವು ಸೈಡ್ಗೆ ಒಂದಿಷ್ಟು ಬಾಳಕದ ಮೆಣಸಿನಕಾಯನ್ನ ಕರ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಶೈಲಾ ಅವ್ರು ಹೇಳಿದ ಕಾರಣ ಬಾಳಕದ ಮೆಣಸಿನಕಾಯಿ ರೆಡಿ ಆಗ್ತಾ ಇದೆ. ನಿಮಗೆ ಗೊತ್ತಿರಬೇಕು, ಉತ್ತರ ಕರ್ನಾಟಕ ಅಥವಾ ಆಂಧ್ರದಲ್ಲಿ ಮೆಣಸಿನಕಾಯಿನ ತುಂಬಾ ಬಳಸ್ತಾರೆ. ಹಸಿ ಮೆಣಸಿನಕಾಯಿ ಇರಬಹುದು, ಈ ರೀತಿ ಬಾಳಕದ ಮೆಣಸಿನಕಾಯಿ. ಇದನ್ನ ಈ ರೀತಿ ಒಂದು ಕಡಲೆಪುರಿಯ ಉಗ್ಗಾಣಿ ಜೊತೆ ಕೊಟ್ರೆ ರುಚಿ ಇನ್ನೂ ಹೆಚ್ಚುತ್ತೆ ಅಂತ ಹೇಳ್ತಾರೆ. ಖಾರ ಇನ್ನೊಂದಷ್ಟು ಬೇಕಂತವ್ರು ಈ ರೀತಿ ಕಾಂಪ್ರಮೈಸ್ ಮಾಡ್ಕೋಬಹುದು ಅಂತ. ಬನ್ನಿ ಹೇಗಿದೆ ಅಂತ ಕೇಳೋಣ. ನಮ್ಮಲ್ಲಿ ಜನ ಇದ್ದಾರೆ, ಅವರೆಲ್ಲ ಮಾತಾಡ್ಸ್ಕೊಂಡ್ ಬೇಡ ಬನ್ನಿ. ಗೊಜ್ಜು ಬೊರುಗು ಅಥವಾ ಉಗ್ಗಾಣಿ ರೆಡಿ ಆಗಿದೆ. ನೋಡಲ್ಲ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ. ಸೊ ಕಲರ್ಫುಲ್ ಆಗಿ ಕಾಣಿಸೋದಷ್ಟೇ ಅಲ್ಲ, ರುಚಿ ಹೇಗಿದೆ ಅಂತ ಗೊತ್ತಾಗಬೇಕಲ್ಲ. ಹೇಗಿದೆ ಅಂತ ಕೇಳೋಣ ಅಂತಂದ್ರೆ ನಾನ್ ಟೇಸ್ಟ್ ಮಾಡ್ತೀನಿ. ಆಮೇಲೆ ಅದಕ್ಕಿಂತ ಮುಂಚೆ ಮನೇಲಿ ಇಲ್ವಲ್ಲ 15 ಜನ ಇದ್ದಾರೆ, ಎಲ್ಲ ಕೊಟ್ಟಿದ್ದೀವಿ ಟೇಸ್ಟ್ ಅಂತ. ಸೊ ಕೊಟ್ಟಿದ್ದೀವಿ ನೋಡಿ. ಈಗ ಇಬ್ರು ಕೊಡ್ತಾ ಇದೀವಿ, ಏನ್ ಹೇಳ್ತಾರೆ ನೋಡೋಣ. ಈಗ ನಮ್ ಜೊತೆ ಇಂದಿರಾ ಮತ್ತೆ ಪೂರ್ಣಿಮಾ ಅವರಿದ್ದಾರೆ. ಹಾಯ್ ಪೂರ್ಣಿಮಾ, ಹಾಯ್ ಇಂದಿರಾ. ಸೊ ಶೈಲಾ ಅವರೇ, ನಿಮ್ಮ ಅಡಿಗೆಯನ್ನ ಅವರಿಗೆ ಕೊಡಿ, ನೋಡ ಏನಂತಾರೆ, ಟೇಸ್ಟ್ ನೋಡಿ ಅಂತ. ಕೊಡ್ತೀನಿ. ನೀವು ಯಾವತ್ತಾದ್ರೂ ಈ ಅಡಿಗೆನ ಟೇಸ್ಟ್ ಮಾಡಿದ್ರಾ? ಇಲ್ಲ, ಇದೇ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಿರಲ್ಲ? ನೋಡಿ ಹೇಗೆ ಅನ್ಸುತ್ತೆ ಅಂತ. ಹೇಗೆ ಅನ್ಸ್ತವೆ? ತುಂಬಾ ಚೆನ್ನಾಗಿದೆ. ಓಕೆ, ಪುಡಿ ಖಾರ ಎಲ್ಲ ಸ್ಪೈಸಿ, ಉಪ್ಪು ಹುಳಿ ಖಾರ ಕರೆಕ್ಟ್ ಆಗಿದೆ, ಹದವಾಗಿದೆ, ತಿನ್ನಕ್ಕೂ ಒಳ್ಳೆ ರುಚಿ ಸಿಗಿದೆ, ಹೊಸದಾಗಿದೆ. ಇಷ್ಟು ದಿನ ತಿಂದಿದ್ದು ಇದಕ್ಕೆ ಇದು ತುಂಬಾ ವ್ಯತ್ಯಾಸವಾಗಿದೆ.
ಎಲ್ಲಾರು ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ. ಗ್ಯಾರಂಟಿನಾ? 100%. ನೋಡಿದ್ರ ಶೈಲಾ ಅವರೇ ಖುಷಿಯಾಗಿದ್ದಾರೆ, Thank you. ಇಬ್ಬರು ಖುಷಿಯಾಗಿದ್ದಾರೆ. ಹಾಗೇನೆ ನೋಡೋರ್ಗು ಹೇಳ್ತಾ ಇದೀವಿ ಚೆನ್ನಾಗಿದೆ ಅಂತ ರಿವ್ಯೂ ಬಂದಿದೆ. ಆದ್ರಿಂದ ನೀವು ಕೂಡ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ಆ ನಂತರ ಹೇಳಿ ಹೇಗಿದೆ ಅಂತ. ಖಂಡಿತ ಮಾಡೇ ಮಾಡ್ತೀವಿ. Yes. Yes. Shaila, yes. ಥ್ಯಾಂಕ್ ಯು. ಸೊ ಶೈಲಾ ಅವರೇ ರಿವ್ಯೂ ಬಂದಿದೆ, ತಿಂದವರು ಚೆನ್ನಾಗಿದೆ ಅಂತ ಹೇಳ್ತಿದ್ರೆ ಥ್ಯಾಂಕ್ ಯು. Thank you, thank you. ಅನಂತಪುರದಿಂದ ಬಂದು ನಮ್ಮ ದೇವೀಸ್ ಕಿಚನ್ ನ ವೀಕ್ಷಕರಿಗೆ ನೀವು ತೋರಿಸ್ಕೊಟ್ಟಿದ್ದ ಹೊಸ ಒಂದು ಅಡಿಗೆಯನ್ನ ಹೊಸದು ಅಂತಂದ್ರೆ ಅಲ್ಲಿಗೆ ಅದು ಹಳೆದು, ನಮಗೆ ಇದು ಹೊಸದು. ಯಾವುದೇ ಒಂದು ಅಡಿಗೆಯನ್ನ ನಾವು ಮೊದಲ ಬಾರಿ ಕಲ್ತಾಗ ಎಲ್ಲವೂ ಕೂಡ ಹೊಸದು. ಯಾಕಂದ್ರೆ ಇನ್ನೂ ಎಷ್ಟೋ ಜನ ಈ ಅಡಿಗೆನ ಕಲ್ತ್ಕೋಬೇಕು, ಅವ್ರಿಗೂ ಕೂಡ ಒಂದು ಹೊಸ ಪ್ರಯೋಗ ಆಗ್ಲಿ ಅಂತ ಹೇಳ್ದ ನಾನು ಇಷ್ಟೊತ್ತು ನಮ್ಗೆ ಈ ತಾಳ್ಮೆಯಿಂದ ಈ ಅಡಿಗೆನ ತೋರಿಸ್ಬೇಕಂತ ಶೈಲಾ ಅವರಿಗೆ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಅರ್ಪಿಸ್ತಾರೆ. ನಮಸ್ಕಾರ. ನಮಸ್ಕಾರ. ತುಂಬಾ ಖುಷಿ ಆಯ್ತು ನೀವು ಬಂದಿದ್ದು. ನಿಮ್ಗೆ ಹೇಗ ಅನಿಸ್ತು? ನೀವು ನಿಮ್ಮೂರಲ್ಲಿ ನೋಡ್ತಾರ ದೇವೀಸ್ ಕಿಚನ್, ನೀವು ಮಾಡ್ತಿದ್ರ ಅಡ್ಗೆನ? ನೋಡ್ತಾರೆ, ನಾನು ಸ್ಟೇಟಸ್ ಅಲ್ಲಿ ಹಾಕ್ತೀನಿ ದೇವೀಸ್ ಕಿಚನ್ ಅಂತ. ಸೊ ಅದರಿಂದ ನಮ್ಮ ಫ್ರೆಂಡ್ಸ್ ಎಲ್ಲಾರು ನೋಡ್ತಾರೆ, ಅವ್ರು ಕೂಡ ನೋಡಿ ಚೆನ್ನಾಗಿ ಲೈಕ್ ಕೊಡ್ತಾರೆ, ಅಡಿಗೆ ಸಬ್ಸ್ಕ್ರೈಬ್ ಮಾಡಿದೀರಾ? ನಾ ತೋರಿಸಿದ ಅಡಿಗೆ ಎಲ್ಲ ಮಾಡಿದೀರಾ? ಖಂಡಿತ ಮಾಡಿದ್ದೀನಿ, ಎಲ್ಲಾನು ಮಾಡಿದ್ದೀನಿ, ಚೆನ್ನಾಗೇ ಬಂದಿದೆ. ನೀವು ತೋರಿಸೋ ಎಲ್ಲ ಅಡುಗೆನೂ ನಾನು ಮನೆಯಲ್ಲಿ ಟ್ರೈ ಮಾಡ್ತೀನಿ, ಎಲ್ಲಾನು ಚೆನ್ನಾಗೇ ಬಂದಿದೆ. ಚೆನ್ನಾಗಿ ಇಷ್ಟ ಆಯ್ತು, ನಿಮ್ ಚಾನಲ್ ತುಂಬಾ ಇಷ್ಟ ಆಯ್ತು ನನ್ಗೆ. ತುಂಬಾ ಸಂತೋಷ. ನಾನ್ ಮತ್ತೊಮ್ಮೆ ನಿಮ್ಮ ಊರಿಗೆ ಬಂದಾಗ ಇನ್ನೊಂದು ಅಡಿಗೆಯನ್ನ ನಾನು ಖಂಡಿತ ಬನ್ನಿ. ಯಾಕಂದ್ರೆ ಒಂದೊಂದು ಪ್ರಾಂತ್ಯದಲ್ಲೂ ಬೇರೆ ಬೇರೆ ಆದಂತ ಅಡಿಗೆಗಳಿರುತ್ತೆ, ಅವೆಲ್ಲವನ್ನ ಕಲಿತಾ ಹೋಗೋಣ. ಎಲ್ಲಾ ಸ್ಪೆಷಾಲಿಟಿ ಅಂದ್ರೆ ಎಲ್ಲ ಬ್ರಾಹ್ಮಣ ಸ್ಪೆಷಲ್ ಜೊತೆಗೆ ನಮ್ಮ ನೆಲದ ಅಡಿಗೆಗಳು ಮುಂದಿನ ಪೀಳಿಗೆಗೆ ಸಹಾಯ ಆಗಲಿ ಅನ್ನೋದೇ ನನಗೆ ಈ ಒಂದು ವಿಡಿಯೋ ಮಾಡುವಂತಹ ಉದ್ದೇಶ. ನಮಸ್ಕಾರ, ಧನ್ಯವಾದ. ನೋಡ್ತಾ ಇರಿ ದೇವೀಸ್ ಕಿಚನ್. ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೆಚ್ಚಿನವರಿಗೆ ಹಂಚ್ಕೊಳ್ಳಿ, ಒಳ್ಳೆ ಅಡಿಗೆ ಕರಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ದೇವೀಸ್ ಕಿಚನ್ ಅಲ್ಲಿ 100ಕ್ಕೂ ಅಧಿಕವಾದಂತಹ ಅಡಿಗೆಗಳನ್ನ ತೋರಿಸ್ತಾ ಇದೀನಿ. ಇಷ್ಟ ಆಗಿದ್ರೆ ಖುಷಿ ಪಟ್ಟು ಮತ್ತೊಬ್ಬರೊಂದಿಗೆ ಹಂಚ್ಕೊಳ್ಳಿ. ಮತ್ತೆ ಸಿಗೋಣ. ನಮಸ್ಕಾರ.